ಇದೊಂದು ವಸ್ತು ನಿಮ್ಮ ಜೊತೆಗಿಟ್ಟುಕೊಳ್ಳಿ, ದುಡ್ಡಿನ ಸುರಿಮಳೆಯಾಗುತ್ತೆ. ವಾಸ್ತು ಪ್ರಕಾರ ಕೆಲವು ವಸ್ತುಗಳನ್ನು ಪರ್ಸ್ನಲ್ಲಿಟ್ಟರೆ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆಗೆ ಪಾತ್ರರಾಗುವುದರಿಂದ ಧನ ಸಂಪತ್ತು ಹೆಚ್ಚಾಗಲಿದೆ ಮತ್ತು ಇನ್ನೂ ಕೆಲವು ವಸ್ತುಗಳಿಂದ ನೀವು ಭಾರಿ ನಷ್ಟ ಅನುಭವಿಸಬೇಕಾಗಬಹುದು. ಅವುಗಳ ಬಗ್ಗೆ ಇಲ್ಲಿ ತಿಳಿಯಿರಿ. ವಾಸ್ತುಶಾಸ್ತ್ರದ ಪ್ರಕಾರ ಪರ್ಸ್ನಲ್ಲಿ ಹಣದ ಜೊತೆಗೆ ಇನ್ನೂ ಕೆಲವು ವಸ್ತುಗಳನ್ನು ಇಡುವುದು ಲಾಭವನ್ನುಂಟು ಮಾಡಿದರೆ ಕೆಲವು ವಸ್ತುಗಳು ನಷ್ಟವನ್ನುಂಟು ಮಾಡಬಹುದು. ಹಾಗಾಗಿ ವಾಸ್ತು ಪ್ರಕಾರ ಯಾವ ವಸ್ತುಗಳನ್ನು ತಪ್ಪದೆ ಪರ್ಸ್ನಲ್ಲಿ ಇಡಬೇಕು ಮತ್ತು ಯಾವ ವಸ್ತುಗಳನ್ನು ಅಪ್ಪಿತಪ್ಪಿಯೂ ಪರ್ಸ್ನಲ್ಲಿ ಇಡಬಾರದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ನಿಮ್ಮ ಪರ್ಸ್ನಲ್ಲಿ ಬುಧವಾರ ಮತ್ತು ಶುಕ್ರವಾರ ಬೆಳಗ್ಗೆ 8 ಗಂಟೆಯ ಒಳಗೆ ವಿಷ್ಣುವಿಗೆ ಪ್ರಿಯವಾದ ತುಳಸಿಯ 2-3 ದಳಗಳನ್ನು ಇಟ್ಟುಕೊಂಡರೆ ನೀವು ಹೆಚ್ಚು ಹಣವನ್ನು ಗಳಿಸುವಿರಿ ಮತ್ತು ಸಾಕಷ್ಟು ಹಣವನ್ನು ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ. ನಿಮ್ಮ ಪರ್ಸ್ನಲ್ಲಿ ಲಕ್ಷ್ಮೀ ದೇವಿಯ ಫೋಟೋವನ್ನು ಇಡುವುದರಿಂದ ನಿಮ್ಮ ಸಂಪತ್ತು ಸಾಕಷ್ಟು ಹೆಚ್ಚಾಗುವುದು. ಆದರೆ ಈ ಫೋಟೋವನ್ನು ಸಮಯಕ್ಕೆ ಸರಿಯಾಗಿ ಬದಲಾಯಿಸಿರಿ. ಶ್ರೀಯಂತ್ರವನ್ನು ಲಕ್ಷ್ಮೀ ರೂಪ ಎಂದು ಹೇಳಲಾಗುತ್ತದೆ. ಹಾಗಾಗಿ ಇದನ್ನು ಪರ್ಸ್ನಲ್ಲಿ ಇಡುವುದರಿಂದ ಲಕ್ಷ್ಮೀ ಕೃಪೆಗೆ ಪಾತ್ರರಾಗುವಿರಿ. ಇನ್ನು ಪರ್ಸ್ನಲ್ಲಿ 21 ಅಕ್ಕಿ ಕಾಳುಗಳನ್ನು ಒಟ್ಟಿಗೆ ಇಡುವುದರಿಂದ ಶುಭವಾಗಲಿದೆ. ಹೀಗೆ ಮಾಡುವುದರಿಂದ ನಿಮ್ಮ ಬಳಿ ಹೆಚ್ಚು ಹಣವಿರುವುದು ಮತ್ತು ಹಣದ ಕೊರತೆ ಯಾವತ್ತಿಗೂ ಉಂಟಾಗುವುದಿಲ್ಲ. ನಿಮ್ಮ ಸಂಪತ್ತು ಹೆಚ್ಚಿಸಲು ಹೀಗೆ ಮಾಡುವುದು ಒಳಿತು. ನಿಮ್ಮ ಪರ್ಸ್ನಲ್ಲಿ ಹರಿದ ನೋಟು ಅಥವಾ ಹಳೆಯ ನೋಟನ್ನು ಇಡಬಾರದು. ಇದರಿಂದ ನೀವು ಹಣದ ಕೊರತೆಯನ್ನು ಅನುಭವಿಸುವಿರಿ. ಇದರಿಂದ ನಿಮ್ಮ ಹಣ ಹೆಚ್ಚಾಗುವುದು. ನಿಮ್ಮ ಪರ್ಸ್ ಹೆಚ್ಚು ಸ್ವಚ್ಛವಾಗಿದ್ದಷ್ಟು ನಿಮ್ಮ ಹಣ ಹೆಚ್ಚಾಗುವುದು. ವಾಸ್ತುಶಾಸ್ತ್ರದ ಪ್ರಕಾರ ಪರ್ಸ್ನಲ್ಲಿ ಯಾವತ್ತಿಗೂ ಕೀ ಇಡಬಾರದು. ನೀವು ನಿಮ್ಮ ಪರ್ಸ್ನಲ್ಲಿ ಕೀ ಇಡುವುದರಿಂದ ಸಾಕಷ್ಟು ಧನಹಾನಿ ಉಂಟಾಗಬಹುದು. ಹಾಗಾಗಿ ಕೀಯನ್ನು ಎಂದಿಗೂ ನಿಮ್ಮ ಪರ್ಸ್ನಲ್ಲಿ ಇಡಬೇಡಿ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.